ಅವನು ಬೆಲೆ ಕಲ್ಪಿಸುವುದಿಲ್ಲ ಅಂತ ಆದ್ರೆ ವಿರೋಧವೇ ದಗದಗಿಸುವ ಹಾಗಾಗಿದೆ. ಇವನ ಹೆಸರು ಆಗುದಿಲ್ಲ, ಇವನ ಸ್ವರ ಕೇಳಿ ನಾನು ಕರೆದು ನೋಡಬೇಕು. ಷಂಡರ ಕುಲತಿಲಕನಾಗುವ ಯೋಗ್ಯತೆ ಇದೆ ಎಂಬುದಾಗಿ ಸಾರಿ ಹೇಡಿಗಳ ರಸದಂತೆಯೇ ಮುಳುಗಿದಂತಹ ನೀನೇ ತಾನೆ. ಸಮರಕ್ಕಾಗಿ ಸಂಧಾನವನ್ನು ಮುರಿದು ರಣವೀಳ್ಯವನ್ನು ನನ್ನ ಕೈಗಿತ್ತವನು. ಯಾರಿಗೂ ಹೆದರುವುದಿಲ್ಲ, ದುರಕ್ಕೆ ಬೆದರುವನಲ್ಲ ಅಂತ ಸಾರಿದವನು. ರಿಪುಗಳ ಹರಣವನ್ನು ಕೊಂಡೇ ಮುಗಿಸ್ತೇನೆ ಈ ಯುದ್ಧವನ್ನು ಅಂತ ನಿರ್ಣಯಿಸಿದವನು. ಅಂತಹ ನೀನೇ ಅಡಗಿ ಕುಳಿತಿದ್ದಿಂತಾದ್ರೆ ತನ್ನ ಮಾತಿಗೆ ತಾನೇ ಬೆಲೆ ಕಲ್ಪಿಸುವುದಿಲ್ಲ ಅಂತ ಅರ್ಥವು. ನನ್ನಲ್ಲಿ ಕೊಟ್ಟ ಮಾತನ್ನು ಸಾರ್ಥಕವಾಗಿಸುವುದಕ್ಕಾದರೂ ವ್ಯರ್ಥವಾಗಿ ಬದುಕಿದಂತಹ ನೀನು ಸಾವಿರಲ್ಲಾದರೂ ಸಾರ್ಥಕ್ಯವನ್ನು ಕಾಣುವಂತಹ ಬಯಕೆ ಉಂಟು ಅಂತಾದ್ರೆ ಎದ್ದು ಬಾರೋ. ಈ ಬೆಣ್ಣೆ ತಿಂದ ಬಾಯಿಯಲ್ಲೆಲ್ಲ ಹೇಳಿದ್ರೆ ಸಮರ ನಿರ್ಣಯಿಸಿದ ನಾನು ಕರೆದರೆ ಬಂದಾನು ಅಂತ ಕರೆದ್ರೆ ಅದೂ ಇಲ್ಲ. ಇನ್ನೂ ಅದೇ ಕಡೆ ಮದ್ದು ಅದೊಂದು ನಿಮ್ಮ ಭಾವ ಮುಂದೆ ಬರಬೇಕು. ಪ್ರತಿಜ್ಞಾಬದ್ಧನಾದಂತಹ ನಿನ್ನ ಕರೆಗೆ ಹೆದರಿ ಬಾರದಿದ್ದರೆ ಅಂತ ಹೆದರದವರನ್ನು ಕರೆಯುವುದಕ್ಕೆ ಹೇಳಿದ್ರು. ಆದ್ರೆ ನಮಗೆ ಗಣ್ಯವೇ ಮಾಡುವುದಿಲ್ಲ ಅಂತ ಆದ್ರೆ ನೋಡೋಣ, ಅವನನ್ನು ಎಬ್ಬಿಸುವ ಕಲೆ ನಿನಗೆ ಕರತಲಾಮಲ ಖಂಡಿತ ಅಂಗೈಯಲ್ಲಿ ಕೈ ನೋಡೋಣ. ನಾವು ಕಾಣುವುದಕ್ಕೆ ಕಾತರರಾಗಿದ್ದೇವೆ, ಒಮ್ಮೆ ಎಬ್ಬಿಸಕ್ಕೆ. ಹೇಳಲಿಕ್ಕೆ ನನಗೇ ನಾಚಿಕೆಯಾಗ್ತದೆ. ನೃಪ ಕುಲದಲ್ಲಿ ಕುನ್ನಿಯೊಂದು ಹುಟ್ಟಿದ ಹಾಗೆ ಹುಟ್ಟಿಕೊಂಡವರೇನು? ನೃಪ ಕುಲ ಕುನ್ನಿ ಏಳ ಮೇಲವಾನ ಯಾರು ತನ್ನನ್ನು ಕಾಣಲಾರರು, ತನ್ನಿರವನ್ನು ಅರಿಯಲಾರರು ಎಂಬ ಹಾಗೆ ಈ ನೀರಿನಲ್ಲೇ ಬಿಚ್ಚಿಕೊಂಡಿದ್ದೀಯಲ್ಲ ನೀನು. ನಿನ್ನ ಜಾತಿ ಯಾವುದು, ನಿನ್ನ ಕೃತ್ಯ ಯಾವುದು ಆಲೋಚನೆ ಮಾಡಿದ್ಯಾ? ಏಳು ಮೇಲೆ ಇದ್ದಾಳೆ ನಮ್ಮ ಐವರ ಹೆಂಡತಿ ಪಾಂಚಾಲೆ. ಅದೋ ಇಲ್ಲಿದ್ದಾಳೆ, ಮೇಲೆ ಅವಳ ಸೀರೆಯನ್ನು ಇಲ್ಲ. ಇವನಿಗೆ ಏನು ಹೇಳಿದ್ರು
ಪದ್ಧತಿಯಲ್ಲಿ ಏನನ್ನು ಹೇಳಿದ್ದಿ ಹೀಗೆ ಹೀಗೆ ಮಾಡುತ್ತೇನೆ ಎಂಬ ಹಾಗೆ ಹೇಳಿ ಬಂದಿದ್ದೀಯೋ ಏನು ಅದೇ ಕಾರಣದಿಂದಾಗಿ ನೀರಲ್ಲಿ ಅಡಗಿದ್ದಿ ನೀನು ನೀರಲ್ಲಿ ಅಡಗು ಬೆಂಕಿಯಲ್ಲೇ ಅಡಗು ನಿನ್ನನ್ನು ಎಳೆದು ಹಾಕಿ ಯಮ ಪುರಿಗೆ ಅಟ್ಟಲಿಕ್ಕಾಗಿ ಸಿದ್ಧವಾದಂತಹ ನಾನು ಬಿಡುವ ಹಾಗಿಲ್ಲ ಆದ್ದರಿಂದಾಗಿ ಇನ್ನು ಸುಮ್ಮನೆ ಉಳಿಯೋದಲ್ಲ ಈ ನೀರು ಬಿಸಿ ಆಗುವ ಹಾಗೆ ಗದಾ ದಂಡದಿಂದ ಕದಡುತ್ತೇನೆ